ಹಲೋ ಫ್ರೆಂಡ್ಸ್. ಸೊ ಇವತ್ತಿನ ಕ್ಲಾಸ್ ನಾವು ಮಾಸ್ ಮತ್ತು ವೇಟ್ ನೋಡಿ ಏನು ಡಿಫ್ರೆನ್ಸ್ ಐತೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋಣ. ಸೊ ಫಸ್ಟ್ ಮಾಸ್ ತೊಗೊಂಡು, ಮಾಸ್ ಈಸ್ ದ ಕ್ವಾಂಟಿಟಿ ಆಫ್ ಮ್ಯಾಟರ್ ಕಂಟೈನ್ಡ್ ಇನ್ ದ ಬಾಡಿ. ಈಗ ಮಾಸ್ ಅಂದರೆ ಏನು? ಕ್ವಾಂಟಿಟಿ ಆಫ್ ಮ್ಯಾಟರ್ ಕಂಟೈನ್ಡ್ ಇನ್ ದ ಬಾಡಿ ಅಂತ ಹೇಳಿದೆ ನಾನು. ಎಕ್ಸಾಂಪಲ್ ಆಗಿ ಈಗ ಸಪೋಸ್ ಈ ಡಸ್ಟರ್ ತೊಗೊಂಡೆ ನಾನು, ಹೌದಾ? ಈ ಡಸ್ಟರ್ ಅನ್ನೋದು ಒಂದು ಮ್ಯಾಟರ್, ಹೌದಾ? ಯಾಕಂದರೆ ಡಸ್ಟರ್ ಅನ್ನೋದು ಯಾಕೆ ಮ್ಯಾಟ್ರ್ ಅಂದರೆ, ಇದನ್ನ ಎಲ್ಲರ ಡಸ್ಟರ್ ಯಾವ್ದಾರ ಒಂದು ಪ್ಲೇಸ್ ಮ್ಯಾಗ ಇಟ್ಟೆ ಅಂದರೆ ಈ ಡಸ್ಟರು ಸ್ವಲ್ಪ ಸ್ಪೇಸ್ ತೊಗೋತೈತಿ, ಹೌದಾ? ಆಮೇಲೆ ಸ್ವಲ್ಪ ಸ್ಪೇಸ್ ಹಾಕ್ಕೋತಿ. ಮತ್ತು ಈ ಡಸ್ಟರ್ ಅನ್ನೋ ಮ್ಯಾಟ್ರ್ ಭಾಳಷ್ಟು ಪಾರ್ಟಿಕಲ್ಸ್ ಜಾಯ್ನ್ ಆಗಿ ಈ ಡಸ್ಟರ್ ಅನ್ನೋದು ರೆಡಿ ಆಗೈತಿ. ಸೊ ನೋಡಿ, ನೀವು ಇಲ್ಲಿ ನೋಡ್ಬೋದು, ಮಾಸ್ ಇಸ್ ದ ಕ್ವಾಂಟಿಟಿ ಆಫ್ ಮ್ಯಾಟರ್ ಕಂಟೈನ್ಡ್ ಇನ್ ದ ಬಾಡಿ. ಮಾಸ್ ಅಂದ್ರೆ ಸಿಂಪಲ್ಲಾಗಿ ಒಂದು ಯಾವುದಾದ್ರು ಒಂದು ಆಬ್ಜೆಕ್ಟ್ ತೊಗೊಂಡಿವಿ ಅಂದ್ರೆ ಆ ಆಬ್ಜೆಕ್ಟ್ರೊಳಗೆ ಏನೇನು ಮ್ಯಾಟರ್ ಪಾರ್ಟಿಕಲ್ಸ್ ಇರ್ತಲ್ಲ ಅದಷ್ಟು ಸೇರಿದರೆ ಎಲ್ಲ ಸೇರಿ ಮಾಸ್, ಹೌದಾ? ಸೊ ನೆಕ್ಸ್ಟ್ ನೋಡಿ, ವೇಟ್ ಈಸ್ ದ ಫೋರ್ಸ್ ಆಫ್ ಗ್ರಾವಿಟಿ ಆ್ಯಕ್ಟಿಂಗ್ ಆನ್ ದ ಬಾಡಿ. ಈಗ ಸಿಂಪಲ್ಲಾಗಿ ವೇಟ್ ಅಂದ್ರೆ ಏನು? ಒಂದು ಯಾವುದೇ ಒಂದು ವಸ್ತು ಮೇಲೆ ಒಂದು ಫೋರ್ಸ್ ಆ್ಯಕ್ಟ್ ಆಗತ್ತೈತಿ, ಅದಕ್ಕೆ ನಾವು ವೇಟ್ ಅಂತ ಕನ್ಸಿಡರ್ ಮಾಡ್ಬೋದು. ಸಪೋಸ್ ಎಕ್ಸಾಂಪಲ್, ಈಗ ನಾವು ವೇಯಿಂಗ್ ಮಿಷಿನ್ ಮೇಲೆ ನಿಂತೀವಿ. ವೇಯಿಂಗ್ ಮಿಷಿನ್ ಮೇಲೆ ನಿಂತ ಮೇಲೆ ಅಲ್ಲಿ ನಮ್ಮದು ವೇಟ್ ತೋರಿಸ್ತೈತೆ, ಹೌದಾ? ಆ ವೇಟ್ ಹೆಂಗೆ ತೋರಿಸ್ತೈತೆ ಅಂದ್ರೆ ನಮ್ಮ ಮೇಲೆ ಗ್ರಾವಿಟಿ ಆ್ಯಕ್ಟ್ ಆಗತ್ತೈತಿ, ಹೌದಾ? ಗ್ರಾವಿಟಿ ಸಿಂಪಲ್ಲಾಗಿ ಈಗ ಈ ಫೋನ್ ತೊಗೋರಿ. ಈ ಫೋನ್ನ ನಾ ಕೆಳಗೆ ಬಿಟ್ಟೆ ಅಂದ್ರೆ ಕೆಳಗೆ ಹೋಗ್ತೈತೆ, ಹೌದಾ? ಅದಕ್ಕೆ ಇಲ್ಲಿ ಕೆಳಗೆ ಗ್ರಾವಿಟಿ ಏನು ಮಾಡತ್ತೈತಿ? ಇದನ್ನ ಫೋನನ್ನು ಅಟ್ರ್ಯಾಕ್ಟ್ ಮಾಡತ್ತೈತಿ. ಇದೇ ಫೋನ್ ನಾನು ವೇಯಿಂಗ್ ಮಿಷಿನ್ ಮೇಲೆ ಇಟ್ಟೆ. ಇದು ಸಿಂಪಲ್ಲಾಗಿ ಹ್ಯಾಂಡ್ ಅನ್ನೋದು ವೇಯಿಂಗ್ ಮಿಷಿನ್ ಅಂತ ತಿಳ್ಕೊರಿ. ಈ ಫೋನ್ ಇದ್ರ ಮೇಲೆ ಇಟ್ಟೆ ಅಂದ ನಾನು. ಈ ಫೋನನ್ನು ಗ್ರಾವಿಟಿ ಅಟ್ರ್ಯಾಕ್ಟ್ ಮಾಡತ್ತೈತೆ, ಹೌದಾ? ಗ್ರಾವಿಟಿ ಅಟ್ರ್ಯಾಕ್ಟ್ ಮಾಡತ್ತೈತೆ ಅಂದ್ರೆ ಆಟೋಮೆಟಿಕ್ಕಾಗಿ ನಮ್ಗೆ ವೇಟ್ ಸಿಗ್ತದೆ. ಸಿಂಪಲ್ಲಾಗಿ ವೇಟ್ ಅಂದ್ರೆ ನಥಿಂಗ್ ಬಟ್ ಫೋರ್ಸ್ ಆಫ್ ಗ್ರಾವಿಟಿ ಆ್ಯಕ್ಟಿಂಗ್ ಆನ್ ಅ ಬಾಡಿ. ಒಂದು ಯಾವುದೇ ಒಂದು ವಸ್ತು ಮೇಲೆ ಒಂದು ಗ್ರಾವಿಟಿ ಆ್ಯಕ್ಟ್ ಮಾಡತ್ತಿತ್ತಂದ್ರೆ ಅದರಲ್ಲೇ ನಮಗೆ ಒಂದು ಮೆಜರ್ಮೆಂಟ್ ಸಿಗ್ತೈತಿ. ಅದನ್ನು ನಾವು ವೇಟ್ ಅಂತ ಕನ್ಸಿಡರ್ ಮಾಡ್ಬೋದು ಸಿಂಪಲಾಗಿ. ಸೊ ನೆಕ್ಸ್ಟ್, ಇಟ್ ಈಸ್ ದ ಮೆಜರ್ ಆಫ್ ಇನರ್ಷಿಯಾ ಆಫ್ ದಿ ಬಾಡಿ. ಯಾವುದೋ ಮಾಸ್ ಅಂದ್ರೆ ಏನು? ಮೆಜರ್ ಆಫ್ ಇನರ್ಷಿಯಾ. ಅಂದರೆ ಈಗ ಇನರ್ಷಿಯಾ ಅಂದರೆ ಏನು ಫಸ್ಟ್ ತಿಳ್ಕೊಬೇಕು. ಇನರ್ಷಿಯಾ ಅಂದ್ರೆ ರೆಸಿಸ್ಟೆನ್ಸ್ ಟು ಚೇಂಜ್. ಅಂದರೆ ಈಗ ಯಾವುದೇ ಒಂದು ವಸ್ತು ಐತಿ, ಈಗ ಸಿಂಪಲ್ಲಾಗಿ ಈಗ ಈ ಫೋನ್ ಮೇಲೆ ನಾ ಮಾರ್ಕರ್ ಇಟ್ಟೀನಿ, ಹೌದಾ? ಈಗ ನಾ ಏನಾರ ಈ ಫೋನ್ ಮೂವ್ ಮಾಡಿದ್ದೆ ಅಂದ್ರೆ ಮಾರ್ಕರ್ ಕೆಳಗೆ ಬೀಳ್ತೈತಿ. ಯಾಕಂದ್ರೆ ಇದು ಇನರ್ಷಿಯಾ ಒಳಗೈತಿ. ಇನರ್ಷಿಯಾ ಅಂದ್ರೆ ಸಿಂಪಲ್ಲಾಗಿ ಒಂದು ವಸ್ತು ಯಾವ ಸ್ಟೇಟ್ ಒಳಗೆ ಇರಬೇಕಂತೈತಲ್ಲ ಅದರೊಳಗೆ ಇರಾಕೋದು ಇಷ್ಟಪಡ್ತೈತಿ. ಅದು ಚೇಂಜ್ ಆಗಕ್ಕೆ ಇಷ್ಟಪಡಂಗಿಲ್ಲ. ಅದಕ್ಕೆ ರೆಸಿಸ್ಟೆಂಟ್ ಟು ಚೇಂಜ್. ಅಂದ್ರೆ ಒಂದು ವಸ್ತು ಮೂವ್ ಆಗತ್ತೈತೆ ಅಂದ್ರೆ ಅದು ಮೂವ್ ಆಗಬೇಕಂತ ಇಷ್ಟಪಡ್ತೈತಿ. ಒಂದು ವಸ್ತು ಏನಾರ ಎದ್ರ ಮೇಲಾರ ವಸ್ತು ಮೇಲೆ ಪ್ಲೇಸ್ ಆಗಿತ್ತಂದ್ರೆ ಆ ಆಬ್ಜೆಕ್ಟ್ ರಿಮೂವ್ ಮಾಡಿದೆವು ಅಂದ್ರೆ ಆ ಆಬ್ಜೆಕ್ಟ್ ಕೆಳಗೆ ಮೂವ್ ಆಗಕ್ಕೆ ಅಥವಾ ಇಷ್ಟಪಡಂಗಿಲ್ಲ. ಸೊ ಸಿಂಪಲ್ ಆಗಿಲ್ಲ ಏನು ಹೇಳಕ್ಕೊಂತೀವಿ ಅಂದರೆ ಇಟ್ ಈಸ್ ದ ಮೆಜರ್ ಆಫ್ ಇನರ್ಷಿಯಾ ಆಫ್ ದಿ ಬಾಡಿ. ಮಾಸ್ ಅಂದರೆ ಏನೋ ಒಟ್ಟಾರೆ ಐತಲ್ಲ, ನಾವು ಇನರ್ಷಿಯಾನ ಮೆಜರ್ಮೆಂಟ್ ಮಾಡ್ತೀವಿ. ಅದು ಗ್ರಾವಿಟಿ ಅಂದರೆ ಇಟ್ ಈಸ್ ಅ ಮೆಜರ್ ಆಫ್ ಇದು ವೇಟ್ ಅಂದರೆ ಮೆಜರ್ ಆಫ್ ಗ್ರಾವಿಟಿ. ವೇಟ್ ಅಂದರೆ ಏನಿಲ್ಲ, ಸಿಂಪಲ್ಲಾಗಿ ಗ್ರಾವಿಟಿನ ನಾವು ಮೆಜರ್ ಮಾಡೋದು ವೇಟ್. ಇಟ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಮಾಸಿಗೆ ಐತಲ್ಲ ಬರೀ ಮ್ಯಾಗ್ನಿಟ್ಯೂಡ್ ಅಷ್ಟೇ ಇರ್ತೈತಿ. ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಹೆಂಗೆ ರೀ ನೀವು ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಹೆಂಗೆ ಐತಿ ಎರಡಕ್ಕೂ ವೇಟಿಗೆ ಹೆಂಗೆ ಹೇಳ್ತೀವಿ ಅಂದ್ರೆ, ಈಗ ನಾವು ವೇಯಿಂಗ್ ಮಿಷಿನ್ ಮೇಲೆ ನಿಂತಂದ್ರೆ ನನ್ನ ಮೇಲೆ ಗ್ರಾವಿಟಿ ಆ್ಯಕ್ಟ್ ಆಕತಿ. ಯಾವ ಡೈರೆಕ್ಷನ್ ಆ್ಯಕ್ಟ್ ಆಕತಿ? ಡೌನ್ವರ್ಡ್ ಡೈರೆಕ್ಷನ್. ಸಪೋಸು ಇದು ವೇವಿಂಗ್ ಮಷಿನ್ ಈ ವೇವಿಂಗ್ ಮಷಿನ್ ಐತಿ. ಇಲ್ಲಿ ಈ ವೇಯಿಂಗ್ ಮಿಷಿನ್ ಮೇಲೆ ಒಬ್ಬ ವ್ಯಕ್ತಿ ನಿಂತಾನಿಲ್ಲಿ, ಹೌದಾ? ಈಗ ನಾನೇನು ಹೇಳಿದೆ, ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ವೇಟಿಗೆ ಮ್ಯಾಗ್ನಿಟ್ಯೂಡ್ ಐತಿ, ಡೈರೆಕ್ಷನ್ ಐತಿ. ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನು? ಈಗ ಈ ವೇಯಿಂಗ್ ಮಿಷಿನ್ ಮೇಲೆ ನಿಂತ ಮೇಲೆ ಒಂದು ನಂಬರ್ ತೋರಿಸ್ತೈತಿ, ಹೌದಾ? ಎಷ್ಟು ವೇಟ್ ಐತೆ ಅನ್ನೋ ತೋರಿಸ್ತೈತಲ್ಲ ಅದೇ ಮ್ಯಾಗ್ನಿಟ್ಯೂಡ್. ಒಂದು ನಂಬರ್ಸ್ ಒಳಗೆ ನಮ್ಗೆ ಸಿಗ್ತೈತಲ್ಲ ಅದೇ ಮ್ಯಾಗ್ನಿಟ್ಯೂಡು. ಡೈರೆಕ್ಷನ್, ಈ ಗ್ರಾವಿಟಿ ಯಾವ ಡೈರೆಕ್ಷನ್ ಐತಿ? ಡೌನ್ವರ್ಡ್ ಡೈರೆಕ್ಷನ್, ಹೌದಾ? ಸೊ ಇದಕ್ಕೆ ವೇಟಿಗೆ ಏನೈತಿ? ಮ್ಯಾಗ್ನಿಟ್ಯೂಡ್ ಐತಿ, ಡೈರೆಕ್ಷನ್ ಐತಿ. ಸೊ ಈಗ ಅದೇ ನಾವು ಏನಾರು ಮಾಸ್ ತೊಗೊಂಡ್ರೆ ಇದಕ್ಕೆ ಬರೀ ಮ್ಯಾಗ್ನಿಟ್ಯೂಡ್ ಅಷ್ಟೇ ಐತಿ. ಯಾಕಂದ್ರೆ ಈಗ ಒಂದು ಯಾವುದೋ ಒಂದು ಆಬ್ಜೆಕ್ಟ್ ತೊಗೊಂಡ್ರೆ ಅದಕ್ಕೆ ಎಷ್ಟು ಮ್ಯಾಗ್ನಿಟ್ಯೂಡ್ ಐತಿ ಅಥವಾ ಎಷ್ಟು ಮಾಸ್ ಐತೆ ಅನ್ನೋದು ಗೊತ್ತಾಗತ್ತೆ. ಅದಕ್ಕೆ ಮಾಸಿಗೆ ಯಾವ ಡೈರೆಕ್ಷನ್ ಇಲ್ಲ. ವೇಟಿಗೆ ಐತಲ್ಲ ಗ್ರಾವಿಟಿ ಆ್ಯಕ್ಟ್ ಮಾಡ್ತಿರ್ತೈತೆ, ಅದಕ್ಕೆ ಡೈರೆಕ್ಷನ್ ಇರ್ತೈತಿ ಡೌನ್ವರ್ಡ್ ಗ್ರಾವಿಟಿ. ಆಮೇಲೆ ಅದಕ್ಕೊಂದು ನಂಬರ್ ಇರ್ತೈತಿ ವೇಟಿಗೆ, ಹೌದಾ? ಅದಕ್ಕೆ ಐತಲ್ಲ ನಾವು ಮ್ಯಾಗ್ನಿಟ್ಯೂಡ್ ಅಂತ ಕರಿಬೋದು ಸಿಂಪಲಾಗಿ. ಮಾಸ್ ಈಸ್ ಕಾನ್ಸ್ಟೆಂಟ್ ಕ್ವಾಂಟಿಟಿ. ಈಗ ಸಿಂಪಲ್ಲಾಗಿ ಈ ಫೋನನ್ನು ನಾನು ಈಗ ನಾ ಅರ್ಥ ಮೇಲೆ ಇದ್ದೀನಿ. ಈ ಫೋನ್ ಮಾಸ್ ಹಿಂಗೆ ಐತೆ, ಹೌದಾ? ಇದನ್ನ ಮೂನ್ ಮೇಲೆ ಹೋದ್ರೆ ಇದ್ರ ಮಾಸ್ ಸೇಮೇ ಇರ್ತೈತಿ, ಚೇಂಜ್ ಆಗಲ್ಲ. ಅಂದ್ರೆ ಮಾಸ್ ಎಲ್ಲ ಕಡೆನೂ ಯಾವ ಪ್ಲ್ಯಾನೆಟಿಗೆ ಹೋಗ್ರಿ ಎಲ್ಲರೂ ಹೋಗ್ರಿ ಇದ್ರ ಸೇಮೇ ಇರ್ತೈತೆ. ಅಂಟಿಲ್ ಆ್ಯಂಡ್ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಅಪ್ಲೈಡ್. ಅಂದ್ರೆ ನಾವು ಹೊರಗಿಂದ ಇದ್ರ ಮೇಲೆ ಯಾವುದೇ ಎಕ್ಸ್ಟರ್ನಲ್ ಫೋರ್ಸ್ ಅಂದರೆ ಈಗ ಇದ್ರ ಮೇಲೆ ಏನಾರು ವಜ್ಜಿ ವಸ್ತು ಹಿಡಿದು
ಈ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಲಿಲ್ಲ ಅಂದರೆ ಇದು ಯಾವಾಗಲೂ ಇತ್ತಲ್ಲ ಕಾನ್ಸ್ಟೆಂಟಾಗೇ ಇರ್ತೈತೆ ಮಾಸ್. ಅದೇ ವೇಟ್ ನೋಡಿರಿ, ವೇಟ್ ಈಸ್ ನಾಟ್ ಕಾನ್ಸ್ಟೆಂಟ್ ಕ್ವಾಂಟಿಟಿ. ಅಂದರೆ ವೇಟ್ ಯಾವಾಗಲೂ ಎಲ್ಲ ಕಾನ್ಸ್ಟೆಂಟ್ ಇರೋಂಗಿಲ್ಲ. ಎಕ್ಸಾಂಪಲ್ ಈಗ ನಾನು ಅರ್ತ್ ಸರ್ಫೇಸ್ ಮೇಲೆ ನಾನು ವೇಟ್ ಚೆಕ್ ಮಾಡಿದ್ದೆ ಅಂದ್ರೆ ವೇಟ್ ಹೆಚ್ಚು ಕಮ್ಮಿ ಈಗ ಎಕ್ಸಾಂಪಲ್ 36 ಬಂತಪ್ಪ ನನಗೆ ಅರ್ತ್ ಮೇಲೆ ಚೆಕ್ ಮಾಡಿದಾಗ. ಅದೇ ನಾವು ಮೂನ್ ಮೇಲೆ ಚೆಕ್ ಮಾಡಿದ್ರೆ 6 kg. ಅಂದರೆ ಇನ್ನು ಇಲ್ಲೇ ವೇಟ್ ಏನಾಕತಿ ಚೇಂಜ್ ಆಕತಿ, ಹೌದಾ? ಅದು ವೇಟ್ ಚೇಂಜ್ ಆಗ್ತಿರ್ತೈತೆ, ಮಾಸ್ ಐತ್ಲ ಚೇಂಜ್ ಆಗಂಗಿಲ್ಲ, ಹೌದಾ? ಈಗ ನಾನಾ ಮಾಸಿಗೆ, ಹೌದಾ, ನಾನು ಮೂನ್ ಮೇಲೆ ಚೆಕ್ ಮಾಡಿದ್ರೆ ಮಾಸ್ ಸೇಮ್ ಇರ್ತೈತೆ, ನನ್ನ ಬಾಡಿ ಶೇಪ್ ಸೈಜ್ ಮ್ಯಾಟ್ರ್ ಇದೇ ಸೇಮ್ ಇರ್ತೈತೆ, ಆದರೆ ವೇಟ್ ಚೇಂಜ್ ಆಕತಿ. ಸೊ ನೆಕ್ಸ್ಟ್ SI ಯೂನಿಟ್ ಈಸ್ kg. ಮಾಸದ SI ಯೂನಿಟ್ ಏನು kg ಇರ್ತದೆ. ಮತ್ತು ನಾವು ಯಾವಾಗಲೂ ಟೆಕ್ನಿಕಲ್ ಆಗಿ ಅಂದ್ರೆ ರಿಯಲ್ ಲೈಫ್ ಒಳಗೆ ನಾವು ಹೇಳ್ತೀವಿ, ಯಾರ ವೇಟ್ ಕೇಳಿದ್ರೆ ಅಂದ್ರೆ 10 kg 5 kg ಅಂತೀವಿ. ವೇಟ್ ಏನೈತೆ ನಾವು kg ಒಳಗೆ ಹೇಳ್ತೀವಿ. ಆದರೆ ರಿಯಲ್ ಆಗಿ ಸೈನ್ಸ್ ಒಳಗೆ ಬಂದೀವಿ ಅಂದ್ರೆ ಮಾಸನ್ನು kg ಒಳಗೆ ಹೇಳ್ತೀವಿ. ವೇಟನ್ನು ಯಾವಾಗಲೂ ಏನು ಹೇಳ್ತೀವಿ, ನ್ಯೂಟನ್ ಒಳಗೆ ಹೇಳ್ತೀವಿ. ಯಾಕಂದ್ರೆ ವೇಟ್ ಒಳಗೆ ಏನಿರ್ತೈತಿ, ವೇಟ್ ಅಂದ್ರೆ ನಥಿಂಗ್ ಬಟ್ ಗ್ರಾವಿಟಿ ಐತ್ಲ ನಮ್ಮನ್ನು ಅಟ್ರಾಕ್ಟ್ ಮಾಡ್ಕೊತಿರ್ತೈತೆ, ಹೌದಾ? ಗ್ರಾವಿಟಿ ನಮ್ಮನ್ನು ಡೌನ್ವರ್ಡ್ ಪುಲ್ ಮಾಡ್ತಿರ್ತೈತಿ. ಆ ಪುಲ್ ಮಾಡಿದಾಗ ಒಂದು ಫೋರ್ಸ್ ಜನ್ರೇಟ್ ಆಕತ್ತೆ, ಹೌದಾ? ಅದೇ ಗ್ರಾವಿಟೇಷನಲ್ ಫೋರ್ಸ್. ಅದಕ್ಕೆ ಇತ್ಲ ನಾವು ವೇಟಿಗೂ ಇತ್ಲ ನ್ಯೂಟನ್ ಅಂದ್ರೆ ಫೋರ್ಸ್ದ SI ಯೂನಿಟ್ ನ್ಯೂಟನನ್ನು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇಟ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ, ಹೌದಾ? ಮಾಸ್ ಐತ್ಲ ಸ್ಕೇಲಾರ್ ಕ್ವಾಂಟಿಟಿ. ಯಾಕಂದ್ರೆ ಇದಕ್ಕೆ ಬರೀ ಐತಲ್ಲ ಮ್ಯಾಗ್ನಿಟ್ಯೂಡ್ ಅಷ್ಟೇ ಐತೆ, ಬರೀ ಮ್ಯಾಗ್ನಿಟ್ಯೂಡ್ ಸಿಂಗಲ್ ಇತ್ತಂದ್ರೆ ಅದಕ್ಕೆ ಸ್ಕೇಲಾರ್. ಇಲ್ಲಿ ವೇಟ್ ಈಸ್ ವೆಕ್ಟರ್ ಕ್ವಾಂಟಿಟಿ. ವೇಟ್ ಈಸ್ ವೆಕ್ಟರ್ ಕ್ವಾಂಟಿಟಿ. ಯಾಕಂದ್ರೆ ವೇಟಿಗೆ ಮ್ಯಾಗ್ನಿಟ್ಯೂಡು ಐತಿ, ಡೈರೆಕ್ಷನು ಐತಿ, ಹೌದಾ? ಎರಡೂ ಇರ್ದಿದ್ದ ಸಂಬಂಧ ಇದಕ್ಕೆ ವೆಕ್ಟರ್ ಕ್ವಾಂಟಿಟಿ. ಎರಡೂ ಇತ್ತಂದ್ರೆ ವೆಕ್ಟರ್ ಬರ್ತೈತಿ, ಒಂದೇ ಇತ್ತಂದ್ರೆ ಸ್ಕೇಲರ್ ಬರ್ತೈತಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ವೇಟಿಗೆ, ವೇಟ್ ಕ್ಯಾನ್ ಬಿ ಮೆಜರ್ಡ್ ಬೈ ಮಾಸ್ ಆ್ಯಂಡ್ ಗ್ರಾವಿಟಿ. W=mg. ಹೌದಾ? ನಾವು ವೇಟನ್ನು ಹೆಂಗೆ ಮೆಜರ್ ಮಾಡ್ತೀವಿ? ವೇಟ್ ಅಂದ್ರೆ ಸಿಂಪಲಾಗಿ ಏನಂದ್ರೆ ವೇಟ್ ಈಸ್ ನಥಿಂಗ್ ಬಟ್ ಮಾಸ್ ಇಂಟು ಗ್ರಾವಿಟಿ. ಮಾಸ್ ಇಂಟು ಗ್ರಾವಿಟಿ. ಈ ಮಾಸ ಮತ್ತು ಗ್ರಾವಿಟಿ ಎರಡೂ ಸೇರಿದ್ರೆ ಮಾತ್ರ ನಾವು ವೇಟ್ ನಮ್ಗೆ ಸಿಗ್ತೈತಿ, ಹೌದಾ? ಮತ್ತು ಮಾಸ್ ಯಾವಾಗಲೂ ಏನಿರ್ತೈತಿ, ಕಾನ್ಸ್ಟೆಂಟ್ ಇರ್ತೈತಿ. ಈಗ ನಾವು ವೇಟ್ ಅರ್ತ್ ಮೇಲೆ ಚೆಕ್ ಮಾಡಿದ್ರೆ ಬೇರೆ ಇರ್ತೈತಿ, ಮೂನ್ ಮೇಲೆ ಚೆಕ್ ಮಾಡಿದ್ರೆ ಬೇರೆ ಇರ್ತೈತಿ. ಯಾಕಂದ್ರೆ ಮಾಸ್ ಏನೋ ಸೇಮೇ ಇರ್ತೈತೆ. ಅಂದ್ರೆ ಅದೇ ವ್ಯಕ್ತಿ, ಈಗ ನಾನು ಇದ್ನಂದ್ರೆ ನನ್ನ ಮಾಸ್ ಸೇಮೇ ಐತಿ, ಅಂದ್ರೆ ನನ್ನ ಬಾಡಿ ಮ್ಯಾಟ್ರಸ್ ಎಲ್ಲ ಐತಿ ಸೇಮ್ ಅದಾವೆ, ಏನೂ ಚೇಂಜ್ ಆಗಿಲ್ಲ. ಅದ್ರ ಗ್ರಾವಿಟೇಷನಲ್ ಫೋರ್ಸ್ ಅರ್ತ್ ಮೇಲೆ ಬೇರೆ ಐತಿ, ಮೂನ್ ಮೇಲೆ ಬೇರೆ ಐತಿ, ಹೌದಾ? ವೇಟ್ ಯಾವಾಗಲೂ ಚೇಂಜ್ ಆಕೈತಿ, ಮಾಸ್ ಚೇಂಜ್ ಆಗಂಗಿಲ್ಲ. ನಮಗೆ ವೇಟ್ ಸಿಗ್ಬೇಕಂದ್ರೆ ಮಾಸ ಮತ್ತು ಗ್ರಾವಿಟಿ ಇದ್ರೆ ಮಾತ್ರ ನಾವು ವೇಟನ್ನು ಕಂಡುಹಿಡಿಬೋದು. ಆಮೇಲೆ ಸೊ ಇದ್ರೊಳಗೆ ಏನಿಲ್ಲ, ಇಷ್ಟೇ ಇದು. ಸೊ ನಿಮ್ಗೆ ಇದೇನಾದ್ರು ವೀಡಿಯೋ ಲೈಕ್ ಆದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ವೀಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು.